ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ರೆಸಿಪಿ ದೋಸೆ ಚಟ್ನಿ. ಈ ರೀತಿಯಾದ ದೋಸೆಗೆ ಎಲ್ಲ ನಾವು ಚಟ್ನಿ ಈ ರೀತಿ ಹಾಕಿ ಮಾಡೋದ್ರಿಂದ ಚೆನ್ನಾಗಿ ಟೇಸ್ಟಿಯಾಗಿರ್ತದೆ, ಹಾಗೆ ಗರಿಗರಿಯಾಗಿ ಇರ್ತದೆ. ನೋಡಿ, ಈ ರೀತಿಯಾಗಿ ನಾನು ಚೆನ್ನಾಗಿ ಮಾಡಿದ್ದೀನಿ ದೋಸೆನ. ಇದೇ ರೀತಿಯಾದ ಚಟ್ನಿ ಹೇಗೆ ಮಾಡೋದು ಅಂತ ಒಂದ್ಸರಿ ನೋಡ್ಕೊಂಬಿಡುವ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ 7ರಿಂದ 8. ಅದಕ್ಕೆ ನಾನು ಬಿಸಿ ನೀರು ಹಾಕ್ಕೊಂಡಿದ್ದೀನಿ. ಬಿಸಿ ನೀರು ಹಾಕ್ಕೊಂಡು ನಾನು ಒಂದು 20 ನಿಮಿಷದಿಂದ ಒಂದು ಅರ್ಧ ತಾಸು ತನಕ ನಾನು ಇದನ್ನು ಈ ಥರ ಮುಚ್ಚಿ ಇಟ್ಟುಬಿಟ್ಟಿದ್ದೀನಿ, ಅಂದರೆ ಚೆನ್ನಾಗಿ ಮೆತ್ತಗಾಗಲಿ ಅಂತ. ಆಮೇಲೆ ಮೇಲಿಂದ ತುಂಬೆಲ್ಲ ತೆಗೆದಿದ್ದೀನಿ. ಮೊದಲೇ ತೆಗೆದ್ರೆ ಅದೆಲ್ಲ ಬೀಜ ಎಲ್ಲ ಬಿದ್ದು ಎಲ್ಲ ಹೋಗ್ತದೆ ಅಂತಂದು ಈಗ ತೆಗೆದು ಅದೇ ನೀರಲ್ಲಿ ವಾಪಸ್ಸು ನಾನು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ 1 ಗಡ್ಡೆಯಷ್ಟು, 1 ಆನಿಯನ್ ಹಾಕ್ಕೊಂಡಿದ್ದೀನಿ, ಹಾಗೆ 1 ಟೊಮಾಟ ಹಾಕ್ಕೊಂಡಿದ್ದೀನಿ, ಜೀರಿಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ 1 ಟೇಬಲ್ ಸ್ಪೂನಷ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನಾನು ಹುಣಸೆಹಣ್ಣು, ಪುಟಾಣಿ ಹಾಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ಗ್ರೈಂಡ್ರ್ ಮಾಡಿಟ್ಕೊಂಡು ಹಾಗೆ ಈಗ ಒಗ್ಗರಣೆ ಹಾಕ್ಕೊಳ್ಳುವ. ಒಗ್ಗರಣೆಗೆ ಎಣ್ಣೆ ಕಾದಿದೆ. ಜೀರಿಗೆ, ಸಾಸಿವೆ, ಹಿಂಗು ಹಾಗೆ ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳುವ. ಈ ಒಗ್ಗರಣೆಯನ್ನು ನಾವು ಚಟ್ನಿಯಲ್ಲಿ ಹಾಕ್ಕೊಂಡಿದ್ದೀನಿ. ಇದೇ ರೀತಿಯಾದ ಹೆಚ್ಚಿನ ರೆಸಿಪಿ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.